ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸುನಿತ್ ಪ್ರಿಯಾ ಲಾಗ್. ಇದು ಮಂಗಳವಾರದ ಲಾಗ್. ನಾನು ಬೆಳಿಗ್ಗೆ ಎದ್ದು ಹೊರಗಡೆ ಕಸ ಹೊಡೆದು ರಂಗೋಲಿ ಹಾಕ್ಬಿಟ್ಟು ಬರೋಷ್ಟರಲ್ಲಿ ನಮ್ಮ ಮನೆಯವರು ಎದ್ದು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಟ್ರು. ಮಗಳು ಓದ್ತಾ ಇದ್ಲು ಅಂತ ಹೇಳಿ ಇನ್ನು ಅವಳಿಗೂ ಕೂಡ ಒಂದು ಲೋಟ ಕೊಟ್ಟು ಇನ್ನು ನನಗೂ ಕೂಡ ಕೊಟ್ಟರು. ಇನ್ನು ನಾನು ಕುಡಿದು ನನ್ನ ಮಗಳನ್ನ ಕ್ವಶನ್ ಕೇಳಮ್ಮ ಅಂತ ಹೇಳಿದ್ಲು. ಇನ್ನು ಅವಳಿಗೂ ಕೂಡ ಕ್ವಶನ್ ಕೇಳ್ತಾ ಕೂತಿದ್ದೆ. ಅಷ್ಟರಲ್ಲಿ ಟೈಮ್ ಆಗೇ ಹೋಯಿತು. ಇನ್ನು ಅವಳಿಗೆ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿ ಇನ್ನು ಅವಳಿಗೆ ತಿಂಡಿ ತಿನ್ನಿಸಿ ಕಳಿಸ್ದೆ. ಇನ್ನು ಅವ್ರ ಅಪ್ಪ ನಾನು ಅಲ್ಲೋಗಿ ವ್ಯಾನ್ ಕಾಯ್ತಾ ಇರ್ತೀನಿ ಬಾ ಮಗಳೇ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಹೋದರು. ಇನ್ನು ಇವತ್ತು ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿರಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಇನ್ನು ಮಧ್ಯಾಹ್ನ ಮೂಸಂಬಿ ಇತ್ತು ಅಂತೇಳಿ ಎಲ್ಲ ಬಿಡಿಸ್ಕೊಡ್ತಾ ಇದ್ರು. ನಾನು ಮೂಸಂಬಿ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸರಿ ಅಂದ್ಬಿಟ್ಟು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಕರೆಂಟೇ ಇಲ್ಲ. ಈ ಸಮ್ಮರಲ್ಲಂತೂ ಈ ಕರೆಂಟ್ ಹೋಗೋದು ಬರೋದು ಮಾಡ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಬಿಸಿಲು ಜಾಸ್ತಿ. ಇನ್ನು ಕರೆಂಟ್ ಬಂದಮೇಲೆ ಜ್ಯೂಸ್ ಮಾಡ್ಕೊಂಡು ಕುಡಿದು ಇನ್ನು ಸಂಜೆ ನನ್ನ ಮಗಳು ಪೂಜೆನ ಮುಗಿಸಿದ್ಲು. ಸಂಜೆ ಯಾಕೋ ತುಂಬ ತಲೆ ನೋವ್ತಾ ಇತ್ತು, ಹಾಗಾಗಿ ನಮ್ಮ ಮನೆಯವರೇ ಕಾಫಿ ಮಾಡಿಕೊಟ್ರು. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಸ್ವಲ್ಪ ಅಮ್ಮ ಗಿಣ್ಣು ಕೊಟ್ಟು ಕಳಿಸಿದ್ರು. ಗಿಣ್ಣು ಅಂದರೆ ನನಗಂತೂ ತುಂಬಾ ಇಷ್ಟ. ಆದರೆ ಆ ರೈಸ್ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಈ ಥರ ರವೆ ಕೊಬ್ಬರಿ ಎಲ್ಲ ಹಾಕಿ ಮಾಡಿದ್ರೆ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಅದಕ್ಕೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಹುರಿದು ಹಾಕಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮಾಡಿದೆ. ಇನ್ನು ಬೇಗ ಆಗೋ ಥರ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಒಂದು ಜಾರಿಗೆ ಜೀರಿಗೆ, ಮೆಣಸು 4-5 ಒಣಮೆಣಸಿಕಾಯಿ, ಸ್ವಲ್ಪ ಕೊಬ್ಬರಿ, ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಟೊಮೊಟೊ ಹಾಕಿ ನುಣ್ಣಗೆ ರುಬ್ಕೊಂಡು ಇನ್ನು ಒಗ್ಗರಣೆಗೆ ಒಂದು ಬಾಂಡಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು ಹಾಕಿ ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಅರಿಶಿನ, ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ.